Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2 ಇದರ ಪದ್ಯ ಭಾಗದಲ್ಲಿ 8 ಕಿತ್ತೂರ ಕೇಸರಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕವಿ ಕೃತಿ ಪರಿಚಯ. ಕವಿ ಪರಗೊಂಡ ಗುರುಪಾದಪುರ್. ಇವರ ಕಾವ್ಯನಾಮ ಪ.ಗು. ಸಿದ್ದಾಪುರ್. ಇವರು 1/6/1958 ವಿಜಯಪುರ ಅಂದರೆ ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಶಾಳ್ ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಗುರುಪಾದಪ್ಪ, ತಾಯಿ ಯಮುನಾಬಾಯಿ. ಇವರು MA AM ಆರ್ಟ್ ಮಾಸ್ಟರ್ ಪದವಿ ಪಡೆದಿದ್ದು ಬಸವನ ಬಾಗೇವಾಡಿಯ ಮುಳವಾಡ್ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳು, ಕಥೆಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಅನೇಕ ಕೃತಿಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2010ರಲ್ಲಿ ಪಡೆದುಕೊಂಡಿರುವ ಇವರು ಅನೇಕ ಸಾಹಿತ್ಯ ಕೃತಿಗಳನ್ನು ಕೂಡ ನೀಡಿದ್ದಾರೆ. ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆರಿಸಲಾಗಿದೆ. ಕಿತ್ತೂರ ಕೇಸರಿ ಪದ್ಯವನ್ನು ನೂರಾರು ಕವಿತೆಗಳು ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ. ದಿಟ್ಟ ಹೆಜ್ಜೆ ಅಂದರೆ ಧೈರ್ಯದ ಹೆಜ್ಜೆ, ಸಾಹಸದ ನಡೆ. ಚರಿತ್ರೆ, ಇತಿಹಾಸ. ಕುಣ್ಣಿ ಅಂದರೆ ನಾಯಿ ಮರಿ. ಜನಜನಿತ ಅಂದರೆ ಪ್ರಸಿದ್ಧವಾದ. ಪರಕೀಯ ಅಂದರೆ ವಿದೇಶೀಯ, ಅನ್ಯ. ಕನವರಿಕೆ, ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡುವುದು. ಇದೇನು ಕನವರಿಕೆ ಅಂತ. ಕೆಚ್ಚೆದೆ, ಗಟ್ಟಿಯಾದ ಎದೆ, ಎದೆಗಾರಿಕೆ. ರಣಚಂಡಿ, ಯುದ್ಧ ದೇವತೆ, ದುರ್ಗೆ. ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ, ದುಷ್ಟ ವ್ಯಕ್ತಿ. ಮಮ್ಮಲ ಮರಗು, ಅತಿಶಯವಾಗಿ ಮರಗುವುದು, ವಿಶೇಷವಾಗಿ ದುಃಖವನ್ನು ಪಡುವುದು. ಅರಿ ಅಂದರೆ ಶತ್ರು. ಸೆರೆಮನೆ, ಕಾರಾಗೃಹ. ಬಂದೀಖಾನೆ. ಕಲಿ ಅಂದರೆ ವೀರ, ಶೂರ. ಮರುಜನ್ಮ ಅಂದರೆ ಪುನರ್ಜನ್ಮ. ಅಭ್ಯಾಸಗಳು. ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬಿರಿ. ಅನ್ನಕ್ಕೆ ಬಂದಿರುವ ಕುಣ್ಣಿಗಳ ಮನ್ನಿಸದೆ. ಎರಡನೇ ಬಿಟ್ಟ ಸ್ಥಳ. ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ. ಕರಿನೆಲ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ. ಮಮ್ಮಲನೆ ಮರುಗಿದಳು, ಮನನೊಂದು ಕೊರಗಿದಳು. ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ. ಚರಿತ್ರೆ, ಜಯಮಾಲೆ, ಋಣ. ಚರಿತ್ರೆ. ನಮ್ಮ ನಾಡಿನ ಚರಿತ್ರೆಯನ್ನು ಓದಿದಾಗ ರೋಮಾಂಚನವಾಗುತ್ತದೆ. 2. ಜಯಮಾಲೆ. ಸ್ವಾತಂತ್ರ್ಯ ಬಂದಾಗ ಭಾರತ ಮಾತೆ ಜಯಮಾಲೆಯನ್ನು ಧರಿಸಿದಳು. ಋಣ. ದೇಶಭಕ್ತರಾಗಿ ಸೇವೆ ಸಲ್ಲಿಸಿದಾಗ ನಾವು ಸ್ವಲ್ಪವಾದರೂ ಋಣಮುಕ್ತವಾಗುತ್ತೇವೆ ಅಥವಾ ಋಣಮುಕ್ತರಾಗಬಹುದು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು? ಉತ್ತರ. ಚೆನ್ನಮ್ಮ ತಮ್ಮ ಸಿರಿನಾಡು ಪರಕೀಯರ ವಶದಂತೆ, ಇದರಿಂದ ಮಲ್ಲಸರ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲನ್ನು ಕಡಿದಳು. ಪ್ರಶ್ನೆ 2. ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು? ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು? ನಮ್ಮ ಅನ್ನವನ್ನುಂಡು ಕೊಬ್ಬಿರುವವರು ಬ್ರಿಟಿಷರು. ಪ್ರಶ್ನೆ 3. ಚೆನ್ನಮ್ಮ ಸೈನಿಕರನ್ನು ಕುರಿತು ಏನಂತ ಹೇಳಿದ್ಲು? ಚೆನ್ನಮ್ಮ ಸೈನಿಕರನ್ನು ಕುರಿತು ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು. ಚೆನ್ನಮ್ಮ. ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು? ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು.
ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು? ಕರುನಾಡ ಒಡತಿಯ ಹತ್ತಿರ ತನಗೆ ಮರುಜನ್ಮ ನೀಡು, ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಕೇಳಿಕೊಂಡಳು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ? ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು. ಇದರಿಂದ ಮಲ್ಲಸರ್ಜನ ಮನ ಎಷ್ಟೊಂದು ನೊಂದಿರಬಹುದೆಂದು ಪರಕೀಯರ ಬಗ್ಗೆ ಕಟಕಟನೆ ಹಲ್ಲನ್ನು ಕಡಿದಳು. 2. ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು? ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ, ಏಳಿರೈ ಕೆಚ್ಚೆದೆಯ ಕಲಿಗಳೇ, ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು. ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು? ಉತ್ತರ. ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು. ಪ್ರಶ್ನೆ 4. ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು? ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡು ನನಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನ ಬೇಡಿಕೊಂಡಳು. ಪದ್ಯ ಪೂರ್ಣಗೊಳಿಸಿರಿ. ಮಲ್ಲಸಜ್ಜನ ಮನಕ್ಕೆ ನೋವಾಗದಿರಬಹುದೇ? ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ. ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆ ಹಲ್ ಕಡಿದಾಕೆ. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ. ಮರುಜನ್ಮ ನೀಡೆನಗೆ ಹೆಣ್ಣಾಗಿ ಈ ನೆಲದಿ, ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಪಟ್ಟಿ ಮಾಡಿರಿ. ಕಿತ್ತೂರ ಕೇಸರಿ ಈ ಪದ್ಯದಲ್ಲಿ ಬಂದಿರತಕ್ಕಂಥ ಪ್ರಾಸ ಪದಗಳು: ಕೇಳಿಗಿಂದು ಜನಜನಿತವಿಂದು, ವಶಕ್ಕೆ ಕಡಿದಳಾಕೆ, ಸೇವೆಗೆಂದು ನೀವು ನಾವು, ಸಿಡಿದೆದ್ದರೊಡನೆ ಸೇನೆ, ರಣಚಂಡಿಯಾಗಿ ಸಾಗಿ, ಸತ್ಯ ನಿತ್ಯ. ಈ ಪದ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪ್ರಶ್ನೆಗಳು: ಕಾಲಗಳು ಯಾವುವು? ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ? 3. ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ? 4. ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ? ಕಾಲಗಳು ಯಾವುವು? ಕಾಲಗಳು 3: ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. 2. ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ? ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ. 3ನೇ ಪ್ರಶ್ನೆ: ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ? ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ. 4ನೇ ಪ್ರಶ್ನೆ: ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ? ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.